ರಾಜ್ಯದಲ್ಲಿ ಹಳೆ ಕದರಿಗೆ ಮರಳಿತಾ ಕರ್ನಾಟಕ ಲೋಕಾಯುಕ್ತ ಎನ್ನುವಂಥ ಪ್ರಶ್ನೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಈಗ ಲೋಕಾಯುಕ್ತರು ಯಾವ ರೀತಿಯಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ದಿನೇ ದಿನೇ ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗ್ತಾ ಇದೆ ಲೋಕಾಯುಕ್ತ ಇಲಾಖೆ. ನಿಜಕ್ಕೂ ಕೂಡ ಅಧಿಕಾರಿಗಳು ಬೆಚ್ಚಿ ಬೀಳ್ತಾ ಇದ್ದಾರೆ. ಯಾರ್ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೋ ಅವರಿಗೆ ಸಿಂಹ ಸ್ವಪ್ನವಾಗ್ತಾ ಇದೆ ಈ ಇಲಾಖೆ. ಈಗ ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ಟ್ರ್ಯಾಪ್ ಮಾಡಿ ಲೋಕಾಬಲೆಗೆ ಬೆಳೆಸಿದ್ರು. 6 ತಿಂಗಳಲ್ಲಿ ಲೋಕಾಯುಕ್ತ SP ಶಿವಪ್ರಸಾದ್ ದೇವರಾಜ್ ಭರ್ಜರಿ ರೇಡ್ಗಳನ್ನು ಮಾಡ್ತಾ ಇದ್ದಾರೆ. 6 ತಿಂಗಳಲ್ಲಿ 11 ಅಧಿಕಾರಿಗಳ ಟ್ರ್ಯಾಪ್ ಮಾಡಿದ್ದಾರೆ ಈ ಲೋಕಾಯುಕ್ತರ ಟೀಮ್. 5 ಪ್ರಕರಣಗಳಲ್ಲಿ ಬೃಹತ್ ರೈಡ್ ಮಾಡಿ ಕಾರ್ಯಾಚರಣೆ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದೊಡ್ಡ ಮಟ್ಟದ ಯಶಸ್ಸು ಕಂಡಿದ್ದಾರೆ. ಒಟ್ಟು ದಾಖಲಾದಂತಹ ಕೇಸ್ಗಳಲ್ಲಿ 21 ಪ್ರಕರಣಗಳ ಬೃಹತ್ ಕಾರ್ಯಾಚರಣೆ ನಡೆದಿದೆ. ಮಲ್ಲೇಶ್ವರಂ SP ಕೃಷ್ಣಮೂರ್ತಿ ಲಂಚ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ರು. ಲಂಚ ಪಡೆಯುವಾಗ ಸಿಕ್ಕಿಬಿದ್ದಂತಹ KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಕೂಡ ಇದ್ರು. ಪೊಲೀಸ್ ಕಂದಾಯ ಅಧಿಕಾರಿ PWD ಅಧಿಕಾರಿಗಳೇ ಹೆಚ್ಚು ಟಾರ್ಗೆಟ್ ಆಗಿತ್ತು ಇವರಿಗೆ. ಇತ್ತೀಚೆಗೆ ಭ್ರಷ್ಟರಿಗೆ ನಡುಕ ಹುಟ್ಟಿಸ್ತಾ ಇದೆ ಲೋಕಾಯುಕ್ತ ಪೊಲೀಸ್ ಇಲಾಖೆ. ನಿಜಕ್ಕೂ ಕೂಡ ರಾಜ್ಯದಲ್ಲಿ ಇದು ಮತ್ತೆ ಹಳೆಯ ಕದರನ್ನು ತೋರಿಸ್ತಾ ಇದೆ ಇಲಾಖೆ. ತನ್ನ ಶಕ್ತಿ ಏನು, ತನ್ನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ಭ್ರಷ್ಟ ಅಧಿಕಾರಿಗಳನ್ನು ಕೂಡ ನಾವು ಬಿಡೋದಿಲ್ಲ, ಅವರು ಯಾರೇ ಆಗಿದ್ರೂ ಸರಿ ಅನ್ನುವಂಥ ರೀತಿಯಲ್ಲಿ ಮುನ್ನುಗ್ತಾ ಇದೆ. ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿ ಬದಲಾಗ್ತಾ ಇದೆ ಲೋಕಾಯುಕ್ತ ಇಲಾಖೆ. ಸುಮ್ಮನೆ ಹೆಸರಿಗೆ ಮಾತ್ರ ಇದೆ, ಏನೂ ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ಈ ರೀತಿಯ ಮಾತುಗಳು ಏನು ಹಿಂದೆ ಇತ್ತಲ್ಲ ಅದನ್ನು ಅಳಿಸಾಕ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ, ಬ್ಯಾಕ್ ಟು ಬ್ಯಾಕ್ ದಾಳಿಗಳನ್ನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳನ್ನು ಹಿಡಿತಾ ಇದ್ದಾರೆ. ಅದು ರೆಡ್ ಹ್ಯಾಂಡ್ ಆಗಿ ಹಿಡಿತಾ ಇದ್ದಾರೆ. ಕೆಲವೊಂದು ಟ್ರಾಪ್ಗಳನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಲೋಕಾಯುಕ್ತ ಅಧಿಕಾರಿಗಳ ಕೆಲಸ ಹೇಗಿರುತ್ತೆ ತುಂಬ ನೀಟಾಗಿ ಮಾಡಿದ್ರೆ ಅಂತ ಹೇಳಿ ರಾಜ್ಯದ ಜನತೆಗೆ ತೋರಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಭ್ರಷ್ಟಾಚಾರ ಏನು ಹೆಚ್ಚಾಗ್ತಾ ಇತ್ತು ಅದನ್ನು ತಡಿತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕೇಸ್ಗಳಲ್ಲಿ ಇವರು ಟ್ರ್ಯಾಪ್ಗಳನ್ನು ಮಾಡಿ ಅಧಿಕಾರಿಗಳನ್ನ ಹಿಡಿದುಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳನ್ನೇ ಬಲೆಗಾಕೊಂಡಿದ್ದಾರೆ ಇವರು. 6 ತಿಂಗಳಲ್ಲಿ ಲೋಕಾಯುಕ್ತ SP ಆಗಿರುವಂತಹ ಶಿವಪ್ರಸಾದ್ ಏನಿದ್ದಾರೆ, ಶಿವಪ್ರಕಾಶ್ ಮತ್ತು ದೇವರಾಜ್, ಅವರು ಮಾಡಿದಂತಹ ಕೆಲವೊಂದು ಪ್ಲಾನ್ಗಳು, ಕೆಲವೊಂದು ರೇಡ್ಗಳೇನಿದೆ ತುಂಬ ಪಕ್ಕಾ ಪ್ಲಾನ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಎಲ್ಲೇ ಹೋದರೂ ಕೂಡ ಇವರು 6 ತಿಂಗಳಲ್ಲಿ 11 ಅಧಿಕಾರಿಗಳನ್ನು ಬೆಳೆಸಿದ್ದಾರೆ ಇವರ ಟ್ರ್ಯಾಪ್ಗೆ. ಬರುತ್ತೆ, ಸಾಕಷ್ಟು ದೂರುಗಳು ಬರುತ್ತಾ, ಅಲ್ಲಿ ಆ ರೀತಿ ಆಯಿತು, ಈ ರೀತಿ ಆಯಿತು, ಈ ಅಧಿಕಾರಿ ಈ ರೀತಿಯಾಗಿ ಲಂಚವನ್ನು ತಗೊಂಡಿರುತ್ತಾ. ಆದರೆ ಅದೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಗಮನಿಸಿ ಯಾವ ಟೈಮ್ನಲ್ಲಿ ಹೋಗಬೇಕು, ಯಾವ ರೀತಿಯಾಗಿ ಟ್ರ್ಯಾಪನ್ನು ಮಾಡಬೇಕು, ಎಲ್ಲ ಪ್ಲಾನ್ಗಳನ್ನು ಹಾಕ್ಕೊಂಡು ಹೋಗಿ ಪಕ್ಕಾ ಇನ್ಫಾರ್ಮೇಷನ್ ಇರುತ್ತೆ. ಅದೇ ರೀತಿಯಾಗಿ ದಾಳಿ ಮಾಡಿದ್ದಾರೆ. 5 ಪ್ರಕರಣದಲ್ಲಿ ಬೃಹತ್ ರೇಡ್ಗಳನ್ನು ಮಾಡಿ ದೊಡ್ಡ ಮಟ್ಟದ ಆಸ್ತಿಪಾಸ್ತಿಗಳನ್ನು ವಶಕ್ಕೆ ಕೂಡ ಪಡಿಸ್ಕೊಂಡಿದ್ದಾರೆ. ಲೋಕಾಯುಕ್ತರ ಹೆಸರು ಕೇಳಿದ್ರೆ ಈಗ ಅಧಿಕಾರಿಗಳಿಗೆ ಭಯ ಬರ್ತಾ ಇದೆ. ಇಷ್ಟು ದಿನ ಲಂಚ ತಗೊಳ್ಳೋಕ್ಕೆ ಹೆದರ್ತಾ ಇರಲಿಲ್ಲ. ಈಗ ಬ್ಯಾಕ್ ಟು ಬ್ಯಾಕ್ ರೇಡ್ಗಳು ಹಾಕಿರೋದ್ರಿಂದ ಯಾವ ಟೈಮ್ನಲ್ಲಿ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬರ್ತಾರೆ, ನಮ್ಮನ್ನು ಹಿಡಿದುಕೊಳ್ತಾರೆ ಅಂತ ಯಾವ ಪೊಲೀಸರನ್ನು ನೋಡ್ತಾ ಇಲ್ಲ, ಯಾವ ಇಲಾಖೆಯವರು ಅಂತ ನೋಡ್ತಾ ಇಲ್ಲ. ಎಲ್ಲರನ್ನೂ ಕೂಡ ಹಿಡಿದಳು ಅವರು ತಪ್ಪೇನಂತ ತೋರಿಸ್ತಾ ಇದ್ದಾರೆ ರಾಜ್ಯದ ಜನತೆಗೆ. ಒಟ್ಟು ದಾಖಲಾದಂತಹ 21 ಪ್ರಕರಣಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ನೋಡಿ, ಮಲ್ಲೇಶ್ವರಂ ACP ಕೃಷ್ಣಮೂರ್ತಿ ಲಂಚ ತಗೋಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗೇ ಬಿದ್ದಿದ್ರು. ಇನ್ನು ಲಂಚ ಪಡಿಬೇಕಾದ್ರೆ ಸಿಕ್ಕಿದ್ದಂತಹ KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವರನ್ನು ಕೂಡ ನಾವು ನೋಡಿದ್ದೀವಿ, ಯಾವ ರೀತಿಯಾಗಿ ಕೂಗ್ತಾ ಇದ್ರು ಸಿಕ್ಕಾಕೊಂಡಾಗ ಅಂತ ಹೇಳಿ. ಪೊಲೀಸ್ ಕಂದಾಯ ಅಬಕಾರಿ ಮತ್ತು PWD ಈ ಅಧಿಕಾರಿಗಳೇ ಜಾಸ್ತಿಯಾಗಿ ಟಾರ್ಗೆಟ್ ಆಗ್ತಾ ಇದ್ದಾರೆ. ಈ ಇಲಾಖೆಯಲ್ಲೇ ಜಾಸ್ತಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅನೇಕ ದೂರುಗಳು ಕೂಡ ಲೋಕಾಯುಕ್ತರಿಗೆ ಬರ್ತಾ ಇದ್ವು. ಅದನ್ನು ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಈಗ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಕೂಡ ಕೆಲವೊಂದು ದಾಳಿಗಳಾಗಿವೆ. ಲೋಕಾಯುಕ್ತರು ಅನೇಕ ಕಡೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಯಾವ ಟೈಮ್ನಲ್ಲಿ ಹೆಂಗೆ ಬರ್ತಾರೆ ಅಂತ ಗೊತ್ತಾಗಲ್ಲ. ಆದರೆ ಭ್ರಷ್ಟರು ಮಾತ್ರ ಭಯಪಡ್ತಾ ಇದ್ದಾರೆ. ಕೆಲಸ ಈ ರೀತಿಯಾಗಿರಬೇಕು, ನಿಜವಾದ ಅಧಿಕಾರಿಗಳು ಈ ರೀತಿಯಾಗಿ ಕೆಲಸವನ್ನು ಮಾಡಬೇಕು. ಒಂದು ಇಲಾಖೆಯ ಹೆಸರನ್ನು ಕೇಳಿದರೆ ಭ್ರಷ್ಟ ಅಧಿಕಾರಿಗಳಿಗೆ ಭಯ ಬರಬೇಕಲ್ವ, ಆ ರೀತಿಯಾಗಿಯೇ ನಡೆದುಕೊಳ್ತಾ ಇದ್ದಾರೆ. ಹಳೇ ರೀತಿಯಲ್ಲಿ ಯಾವಾಗ ಹಿಂದೆ ಏನಿತ್ತು, ಲೋಕಾಯುಕ್ತ ಅಧಿಕಾರಿಗಳು ಇಲಾಖೆ ಅಂತ ಹೆಸರು ಕೇಳಿದ್ರೆ ಯಾವ ರೀತಿಯಾಗಿ ಭಯ ಪಡ್ತಾ ಇದ್ರು, ಅದೇ ರೀತಿಯಾಗಿ ಈಗ ಮತ್ತೆ ಭಯ ಪಡ್ತಾ ಇದ್ದಾರೆ. ಅದು ಅವರ ಕಾರ್ಯಾಚರಣೆ ಅಂತ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಯಾವ್ಯಾವ ರೀತಿಯಾಗಿ ಯಾವ ಅಧಿಕಾರಿಗಳು ಸಿಕ್ಕಾಕೊಂಡ್ರು, ಅದು ಲಂಚದ ಹಣದ ಸಮೇತವಾಗಿ ಅಂತ. ಹೀಗಾಗಿ ಲೋಕಾಯುಕ್ತ ಇಲಾಖೆ ತನ್ನ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದೆ. ಅಧಿಕಾರಿಗಳು ಕೂಡ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ರೇಡ್ಗಳನ್ನು ಮಾಡುವಂಥ ನಿರೀಕ್ಷೆ ಇದೆ ಅವರಿಂದ. ಯಾಕಂದರೆ ಭ್ರಷ್ಟರೆಲ್ಲ ಕೂಡ ಬಯಲಿಗೆ ಬರ್ತಾರೆ ಈ ರೀತಿಯಾಗಾದರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.